ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯುವುದೇ ಅವರಿಗೆ ಸಲ್ಲಿಸುವ ಶ್ರೇಷ್ಠ ಗುರುದಕ್ಷಿಣೆಯಾಗಿದೆ ಎಂದು ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಹೇಳಿದರು. ಅವರು ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಬಂಟ್ವಾಳದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಸಂದರ್ಭ ತಹಶೀಲ್ದಾರ್ ಮಂಜುನಾಥ್, ಬೂಡ ಅಧ್ಯಕ್ಷ ಬೇಬಿ ಕುಂದರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬಹಳಷ್ಟು ತಿಳಿದವರೆಲ್ಲ ಮಾತಾಡಲಿಕ್ಕಿದ್ದಾರೆ. ನಾವು ತಿಳ್ಕೊಂಡಿದ್ದೇವೆ, ನಾವು ಪುಸ್ತಕ ಓದಿದ್ದೇವೆ. ಆದರೆ ಗುರುಗಳ ಆದರ್ಶವನ್ನು ಪಾಲಿಸಿಕೊಂಡು ಬರುವವರು ಎಷ್ಟು ಜನ ಇದ್ದಾರೆ ಅಂತ ನಾವು ತಿಳಿದು ಮಾಡಿಬಿಡ್ತೇವೆ. ಅಟ್ಲೀಸ್ಟ್ ಅದನ್ನು ಆದರ್ಶ ಪಾಲಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆ ಗುರುಗಳಿಗೆ ಕೊಡುವಂಥ ದೊಡ್ಡ ಗುರುದಕ್ಷಿಣೆ ಅಂತ ಹೇಳ್ಬೋದು ಇವತ್ತಿನ ಕಾಲದಲ್ಲಿ. ಯಾಕೆಂದರೆ ಭಾಳ ಅಗತ್ಯ ಇದೆ. ಯಾಕೆಂದರೆ ನಾನು ಕಂಡಾಗೆ ಈ ಸಂತರು ಭಾಳ ವಿಶೇಷ ಸಂತರು. ಭಾಳಷ್ಟು ದೇಶದಿಂದ ನಾವು ಭಾಳಷ್ಟು ದೊಡ್ಡ ಕ್ರಾಂತಿಕಾರಿ ಸಂತರುಗಳನ್ನೆಲ್ಲ ನೋಡಿದ್ದೇವೆ. ಒಳ್ಳೆ ಕಡೆ ಒಂದು 200-300 ಜನ ಮಕ್ಕಳನ್ನ ರಕ್ಷಿಸಿದ್ರೆ ಅವರ ಆದರ್ಶಗಳನ್ನು, ಗುರುಗಳ ಆದರ್ಶಗಳನ್ನು ನಾವು ಹೇಳಿದ್ರೆ ಆ ಮಕ್ಕಳಿಗೆ ಮನಸ್ಸಿಗೆ ಹೋಗುತ್ತೆ. ಇಲ್ಲಾಂದರೆ ನಾವೇ ಅರ್ಥ ಮಾಡ್ಕೊಂಡ್ರೆ ಅದೇನು ಅದು ಬೇರೆಯವ್ರಿಗೆ ತಲುಪೋದಿಲ್ಲ. ಅದು ಆ ರೀತಿ ಮಾಡಿ ಇದು ತಪ್ಪು ಮಾಡ್ತಿದ್ದೀರಿ ಅಂತ ಮಗು ಹೇಳಿದ್ರು. ಇಲ್ಲ ಖಂಡಿತ ಒಂದು 2-3 ಸತಿ ಹೇಳಿದ್ದಾರೆ. ಅಡ್ಜಸ್ಟ್ ಮಾಡೋಕ್ಕಾದ್ರೆ ಆಗ್ಬಿಡುತ್ತೆ ನಮಗೆ. ಇದರಿಂದ ಸ್ವಲ್ಪ ಒಂದು ಆಭಾಸ ಆಗಬಾರ್ದು, ಆಗಬಾರ್ದು. ಇದನ್ನು ನಾನು ಅವರಲ್ಲಿ ಒಂದು ಕ್ಷಮೆಯನ್ನು ಕೇಳ್ತೇನೆ. ವಿಶೇಷ ರೀತಿಯಲ್ಲಿ ಮಾಡಬೇಕು. ಈಗಿನ ಸಂದರ್ಭ ಏನು, ಬ್ರಹ್ಮಶ್ರೀ ನಾರಾಯಣ ಗುರುಗಳು 172 ವರ್ಷಗಳ ಹಿಂದೆ ಹುಟ್ಟಿದ್ರು. 1924 ಹಿಂದರಲ್ಲಿ ಅವರು ದೇವರ ಪಾದ ಸೇರಿದರು, ನಿಮ್ಮೆಲ್ಲರೂ ಗೊತ್ತಿದೆ. ಆದ್ದರಿಂದ ಅವರ ಸರಳತೆ, ಅವರಿದ್ದ ಸಂದರ್ಭದಲ್ಲಿ ಕೇರಳದಲ್ಲಿ ಹಿಂದುಳಿದ ಜನಾಂಗ, ಶೋಷಿತ ವರ್ಗ